ಈ ಮೊದಲು ಸುದ್ದಿಮನೆಯ ಸುದ್ದೀಶರು ಸುದ್ದಿಯನ್ನು ಬರೀ ಓದುತ್ತಿದ್ದರು, ಹೇಳುತ್ತಿದ್ದರು. ಈಗ ಅವರು ಸುದ್ದಿಯನ್ನು ರುಬ್ಬುತ್ತಾರೆ. ಸುದ್ದಿಯನ್ನು ರುಬ್ಬಿ ಅದನ್ನು ಇಡ್ಲಿ, ವಡಾ, ದೋಸೆ ಮಾಡಿ ಹಾಕುತ್ತಾರೆ. ಕಿವಿಗೆ ಮತ್ತು ಕಣ್ಣಿಗೆ ಒಂದಷ್ಟು ಹೆಚ್ಚು ರುಚಿ ಬರಲಿ ಎಂದು ಮೇಲೊಂದಷ್ಟು ಸಾಂಬಾರು, ಕಾಯಿ ಚಟ್ನಿಯನ್ನು ಕೂಡ ಹಾಕಿ ಸುದ್ದಿಯನ್ನು ಕೊಡುತ್ತಾರೆ. ಮಾಧ್ಯಮ ವೃತ್ತಿಯಾಗಿದ್ದಾಗ ಈ ಸಮಸ್ಯೆ ಇರಲಿಲ್ಲ. ಅದು ಉದ್ಯೋಗವಾದಾಗಲೂ ಈ ಸಮಸ್ಯೆ ಇರಲಿಲ್ಲ. ಯಾವಾಗ ಮಾಧ್ಯಮ ಉದ್ಯಮವಾಯಿತೋ, ಅದು ಪತ್ರಿಕೋದ್ಯಮವಾಯಿತೋ, ಆಗ ಶುರುವಾಯಿತು ನೋಡಿ ಸಮಸ್ಯೆ. ಆಗ ಸುದ್ದಿಗಳ ಬಾಲ ಬೆಳೆಯತೊಡಗಿತು. ಅದೂ ಸಹ ಆಕಾಶ ಭೂಮಿಗಳ ಒಂದು ಮಾಡಿ. ಅವತ್ತಿನ ಸುದ್ದಿ ಸಂಸ್ಥೆಗಳು ಬರೀ ಮಾಹಿತಿ ಕೇಂದ್ರಗಳು. ಇವತ್ತಿನ ಸುದ್ದಿ ಸಂಸ್ಥೆಗಳು ಮಾಹಿತಿ ಕೇಂದ್ರಗಳಾಗಿ ಉಳಿಯದೆ ಅವು ಮಾತಿನ ಕೇಂದ್ರಗಳಾಗಿ ಮತ್ತು ಮನರಂಜನಾ ಸರಕಾಗಿ ಗುರುತಿಸಿಕೊಳ್ಳುತ್ತಿವೆ. ಮಾಧ್ಯಮಗಳು ಈಗ ಮನರಂಜನೆಯ ಮಾಧ್ಯಮವಾಗಿವೆ. ಇವತ್ತಿನ ಸಮಯದಲ್ಲಿ ಯಾವುದೇ ಒಂದು ಸಣ್ಣ ಸುದ್ದಿಯೇ ಇರಲಿ, ಅದು ಸೆಟ್ ದೋಸೆ ಅಲ್ಲವೇ ಅಲ್ಲ, ಅದು ಪ್ಲೇನ್ ದೋಸೆ ಅಲ್ಲವೇ ಅಲ್ಲ, ಅದು ಮಸಾಲ ದೋಸೆ ಅಥವಾ ಬೆಣ್ಣೆ ಹಚ್ಚಿಕೊಂಡು ಬಂದ ದಾವಣಗೆರೆ ಬೆಣ್ಣೆ ದೋಸೆ. ಇದು ಕಾರಣ ಸುದ್ದಿಗಳು ಸಹ ಒಗ್ಗರಣೆ ಹಾಕಿಕೊಂಡೇ ಹೊರಬರುತ್ತವೆ. ಮೊದಲು ಸುದ್ದಿಗಳು ಸನ್ಯಾಸಿಗಳಂತಿದ್ದವು. ಅವು ಈಗ ದುಡಿಯತೊಡಗಿವೆ. ಅವು ಸಹ ಈಗ ಕಾಲಕ್ಕೆ ತಕ್ಕಂತೆ ಕುಣಿಯುತ್ತಿವೆ. ದ.ರಾ. ಬೇಂದ್ರೆಯವರ ಕಾಲದಲ್ಲಿ ಕುರುಡು ಕಾಂಚಾಣ ಕುಣಿಯುತ್ತಿತ್ತು. ಈಗ ಮಾಧ್ಯಮಗಳು ಹಾಗೂ ಸುದ್ದಿಗಳು ಕುಣಿಯತೊಡಗಿವೆ. ಅದು ಕುರುಡೋ ಕಿವುಡೋ, ಅದು ಉದ್ದಾಮ ಕುರುಡೋ ಮುದ್ದಾಮ ಕುರುಡೋ, ಅದು ಮುದ್ದಾಮ ಕಿವುಡೋ ಉದ್ದಾಮ ಕಿವುಡೋ ಎಂಬುದನ್ನು ದೇವಲೋಕದ ಪ್ರಸಾರಾಂಗ ಖಾತೆಯ ಋಷಿ, ವಾರ್ತಾಲೋಕದ ಪ್ರಪಿತಾಮಹ ನಾರದ ಮಹರ್ಷಿಗಳೇ ಹೇಳಬೇಕು.